ಮುಂಜಾನೆ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾರೆ ಫ್ರೆಂಡ್ಸ್. ಆಗಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಆಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತು ಅಂತ 7:30 ಆಗಿದೆ. ಇವಾಗ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಫ್ರೆಂಡ್ಸ್ ಡೈಲಿ ಬ್ಲಾಗ್ ಮಾಡಿ 4-5 ದಿನಾನೇ ಆಗೋಯ್ತು, 4-5 ಜಾಸ್ತಿ ದಿನನೇ ಆಗೋಯ್ತು. ಬ್ಲಾಗ್ ಕಡೆ ಗಮನ ಕೊಟ್ಟು ಮದುವೆ ಒಂದೊಂದು ವಿಡಿಯೋ ಹಾಕೊಂಡು ಹೋಗ್ತಾ ಇದ್ದೆ. ಏನೋ ಒಂಥರ ಬೇಜಾರು, ಒಂದು 2 ದಿನ ಬಿಟ್ಟ ತಕ್ಷಣ ಬ್ಲಾಗ್ ಕಡೆ ಗಮನನೇ ಬರಲ್ಲ ಫ್ರೆಂಡ್ಸ್. ಏನು ಮಾಡೋದು, ಅಯ್ಯೋ ಹೋಗು ಅಂತ ಸೋಂಬೇರಿತನ. ಮತ್ತೆ ಹಾಗೆ ಸ್ವಲ್ಪ ಅದು ಇದು ಅಂತ ಇರುತ್ತಲ್ಲ, ಫ್ಯಾಮಿಲಿ ಅಂದಮೇಲೆ ಒಂದೊಂದೊಂದು ರೋದನೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಬ್ಲಾಗ್ ಕಡೆ ಗಮನ ಹರಿಸ್ತಿಲ್ಲ. ಮತ್ತೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಬಂದು ಮಂಗಳೂರು ಸೌತೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೀನಿ. ಮತ್ತು ಹಾಗೆ ರೈಸ್ ಇದೆ. ಇವಾಗ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಮೊಳಕೆ ಕಟ್ಟಿದ್ದು ಹೆಸರು ಕಾಳಿದೆ. ಇದಕ್ಕೆ ಸ್ವಲ್ಪ ಇದನ್ನು ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ. ಒಂಚೂರು ಎಣ್ಣೆ ತವದಲ್ಲಿ ಹುರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಹಸಿ ಹಸಿ ತಿನ್ನೋಕೆ ಒಂಥರ ಹಿಂಸೆ ಅನಿಸ್ತದೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ನಿನ್ನೆ ನಾನು ಮಿನಿ ಮಂತ್ರಾಲಯ ಅಂತ ಹೇಳಿದ ವಿಡಿಯೋ ಹಾಕಿದ್ದೆ ಲಾಸ್ಟ್ ಗುರುವಾರದಲ್ಲಿ ಫ್ರೆಂಡ್ಸ್. ನಿಜ ನಮ್ಮ ಮನೆಯಿಂದ 25 ಕಿಲೋಮೀಟ್ರ್ ಇರೋದು ರಾಯರ ಮಠ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಯಪ್ಪ ಮಠ ನೋಡ್ತಾ ಇದ್ರೆ ನನಗೆ ಈಚೆ ಬರೋಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್. ಗುರುವಾರ ಹೋಗಲೇಬೇಕು ಅಂದ್ಕೊಂಡು ಹೋಗಿದ್ದೆ. ಆದರೆ ನನಗೆ ನಿನ್ನೆ ನಿಜವಾಗ್ಲೂ ಫ್ರೆಂಡ್ಸ್ ಅಲ್ಲಿಗೆ ರಿಟರ್ನ್ ನಾನು ಹೋಗ್ತೀನಿ ಅಂತ ಫ್ರೆಂಡ್ಸ್. ಮತ್ತೆ ಗುರುವಾರ ಅಲ್ಲಿಗೆ ಹೋಗಿ ಬಂದಮೇಲೆ ರಾಯರ ಪ್ರಸಾದನ ತುಂಬಾ ಮಿಸ್ ಮಾಡ್ಕೋತಾ ಇದೆ. ಎಷ್ಟು ಮಿಸ್ ಮಾಡ್ಕೋತಾ ಇದೆ ಅಂದರೆ ನಾನು ಪ್ರತಿ ಗುರುವಾರ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತಿತ್ತು. ಅಂದರೆ ನಮ್ಮ ಮನೆಯಿಂದ ಅಲ್ಲಿಗೆ 25 ಕಿಲೋಮೀಟ್ರ್ ಆಗುತ್ತೆ. ಆದರೆ ನೆನ್ನೆ ನಾನು ಅಂದ್ಕೊಂಡಿದ್ದಿಲ್ಲ. ನೆನ್ನೆ ತುಂಬಾ ಬೇಜಾರದಲ್ಲಿದೆ. ರಾಯರ್ಗಂತೂ ಒಂಥರ ಸಣ್ಣದಾಗ ಕೋಪ ಅಂತಲೇ ಅನ್ಬೋದು. ರಾಯರ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದೆ ನೆನ್ನೆ. ಹಾಗಾಗಿ ನಿನ್ನೆ ಪೂಜೆನೇ ಮಾಡಿದ್ದಿಲ್ಲ ಫ್ರೆಂಡ್ಸ್. ನೆನ್ನೆ ವರ್ಷ ಮುಂಗುರಾಜ ಆಯ್ತಾ, ಕೆಲಸ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಕೂತಿದ್ವಿ. ಅನ್ಎಕ್ಸ್ಪೆಕ್ಟೇಷನ್ 1:15 ಕೆಲಸಗಳೆಲ್ಲ ಹಂಗೆ ಐತೆ. ರೆಡಿಯಾಗಿರು ಹೋಗೋಣ ಅಂತ ಅಂದ ತಕ್ಷಣ ಫ್ರೆಂಡ್ಸು ನಿಜವಾಗ್ಲೂ ಹೇಳಬೇಕು ಅಂದರೆ 1.5 ಒಳಗೆ ಎಷ್ಟು ಕೆಲಸ ಮುಗಿಸಿದ್ದೀವಿ ನೆನ್ನೆ ಅಂದರೆ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ, ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಬಟ್ಟೆಗಳೆಲ್ಲ ಬೀರು ಬಟ್ಟೆ ಎಸ್ಬಿಟ್ಟು, ವಾರ್ಡ್ರೋಬ್ ಬಟ್ಟೆಗಳು ಎಲ್ಲನೂ ಕಚ್ಚಿ ಪಿಚ್ಚಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೆನ್ನೆ. ಎಲ್ಲರೂ ಬರೀ 1.5 ಅಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋದೆ, ಪೂಜೆನ ಮಾಡಿಬಿಟ್ಟು. ಎಷ್ಟು ಅಂದರೆ ರಾಯರ ಮಠಕ್ಕೆ ಹೋಗ್ಬೇಕು ಅಂದರೆ ಇಷ್ಟು ಆ್ಯಕ್ಟಿವ್ ಆಗಿರ್ತೀರ ಅಂತ ನನಗೇ ಗೊತ್ತಿಲ್ಲ ಫ್ರೆಂಡ್ಸ್ ಹೇಳಬೇಕು ಅಂದರೆ. ಮತ್ತು ನಮ್ಮನೆ ಹತ್ರ ಇರುವಂಥ ರಾಯರ ಮಠಕ್ಕೆ ಮನಸ್ಸು ಕೊಡ್ದಂತೆ ಇಲ್ಲಿಂದ ಅಲ್ಲಿಗೆ ರಾಯರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಅಂದರೆ ನಿಜವಲ್ಲ. ಆ ರಾಯರ ಮಠಕ್ಕೆ ಹೋಗ್ಬೇಕು ಅಂದರೆ ಇಲ್ಲ ಅಂದ್ರೂ 6 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್. ನಿಜವಲ್ಲೂ ಚಿಕ್ಕಳ್ಳಿ ರಾಯರ ಮಠಕ್ಕೆ ಹೋಗ್ಬೇಕು ಅಂತ 6-7 ತಿಂಗಳಿಂದನೂ ಹೋಗಬೇಕು ಅಷ್ಟೇ ಅಂದ್ಕೊಂಡಿದ್ದೆ ಹೊರತು ಅಲ್ಲಿಗೆ ಹೋಗೋಕೆ ಆಗ್ತಿತ್ತಿಲ್ಲ. ತುಂಬ ಚೆನ್ನಾಗಿದೆ ಅಲ್ಲಿ ರಾಯರ ಮಠ ಅಂತ ಅಂದ್ಕೊಂಡು. ಆದರೆ ನಿಜವೇ ಹೋದ ವಾರನೂ ಎಕ್ಸ್ಪೆಕ್ಟೇಷನ್ನೇ ಹೋಗಲೇಬೇಕು ಅಂದ್ಕೊಂಡು. ಈ ನಿನ್ನೆ ಹೋಗಿದಂತೂ ಇನ್ನೂ ಎಕ್ಸ್ಪೆಕ್ಟೇಷನ್. ರಾಯರು ಇಲ್ಲಿಂದ ಅಲ್ಲಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂದರೆ ಅವ್ರು ಏನೋ ಒಂದು ನನಗೆ ಸೂಚನೆ ಕೊಡ್ತಾ ಇದ್ದಾರೆ, ನನ್ನ ಜೊತೇಲಿ ಇದ್ದಾರೆ ರಾಯರು ಅನ್ನೋದೇ ಒಂದು ಇದು. ನಾನು ಎಷ್ಟೇ ರಾಯರ ಜೊತೆ ಒಂದೊಂದ್ಸರಿ ಬೇಜಾರಾದಾಗ ನೀವಿಲ್ವಾ ನನ್ನ ಜೊತೆ, ಅಪ್ಪ ಆಗಲಿ ಅಮ್ಮ ಆಗಲಿ ನನಗೆಲ್ಲ ನೀವೇ ನನ್ನ ಕೈ ಬಿಟ್ಬಿಟ್ಟಿದ್ದೀರಾ ಅಂತ ಎಷ್ಟೋ ಸರಿ ನಿನ್ನೆ ನಿಜವೂ ಏನೋ ಬೇಜಾರು ಕುತ್ಕೊಂಡು ಹತ್ತೇ ಬಿಟ್ಟೆ ಫ್ರೆಂಡ್ಸ್. ನಿಜವೂ ಹೇಳ್ಬೇಕಂದ್ರೆ ನಿಜವಾಗ್ಲೂ ರಾಯರು ನನ್ನ ಜೊತೆ ಇದ್ದಾರಾ ಅಂತ ಅನಿಸ್ಬಿಡ್ತು. ಹಂಗಂದು ಒಂದು 2 ಅವರ್ ಅಷ್ಟೇ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಅಲ್ಲಿಗೆ ಕರೆಸ್ಕೊಂಡ್ಬಿಟ್ರು ನನ್ನನ್ನು. ಎಂಥ ರಾಯದು ಒಂದು ಅದ್ಭುತ ಅಂತಂದರೆ ಹೇಳೋಕ್ಕಾಗಲ್ಲ. ಅವ್ರ ಪವಾಡ ಒಂದೊಂದಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂಚೂರು ಕೈ ಹಿಡ್ದಿದ್ರೆ, ಯಾಕಂದರೆ ಮಧ್ಯದಲ್ಲೇ ಸೋತೋಗ್ಬಿಟ್ಟಿದ್ದೆ ನಾನು. ಏನೋ ಒಂಥರ ಬೇಜಾರದಲ್ಲಿ ಅಂತ ಅದೇ ಆರೋಗ್ಯ ವಿಷಯದಲ್ಲಿ ಅಷ್ಟೇ ಫ್ರೆಂಡ್ಸ್. ಮತ್ತು ಸ್ವಲ್ಪ ದುಡ್ಡು ಕಾಸು ವಿಷಯ ಏನೇ ಆದ್ರೂ ಕೈ ಎತ್ತತ್ತಿದ್ದಲ್ಲ. ಎಷ್ಟೇ ಮಾಡು ಅಲ್ಲಲ್ಲಿಗೆ ನಾರಾಗ್ತಿತ್ತಲ್ಲ ಅಂದ್ಕೊಂಡಿದ್ದೆ. ಅದೇ ರಾಯರು ನಾನು ಇದ್ದೀನಿ ನಿನಗೆ ಎಲ್ಲೋ ಕುಗ್ಗು ಬೇಡ ಅಂದ್ಕೊಂಡು ಒಂದು ಹೆಜ್ಜೆ ನನಗೆ ಮುಂದಕ್ಕೆ ದಾರಿ ತೋರ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಆಡಂಬರವಾಗಿ ಪೂಜೆ ಮಾಡಬೇಕು ಅಂತೇನಿಲ್ಲ ಫ್ರೆಂಡ್ಸ್. 4 ತುಳಸಿ ದಳ ಇಟ್ಬಿಟ್ಟು ರಾಯರೇ ನೀವು ಇದ್ದೀರಾ ನನ್ನ ಜೊತೆ ಅನ್ನೋದಷ್ಟೇ. ನಾನು ಇದ್ದೀನಿ ಅನ್ನೋದಕ್ಕೆ ಯಾವ್ದಾರ ಒಂದು ರೂಪದಲ್ಲಿ. ಆದರೆ ಅದು ನಿನ್ನೆ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿನಲ್ಲ, ನಾನು ರಾಯರ ಮಠಕ್ಕೆ ಹೋಗ್ಲೇ ಅವ್ರು ರಾಯರು ಅಂತ ಹೇಳಿದ ತಕ್ಷಣ ನಂಗೆ ಅಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಪ್ರೀತಿ ನನಗೆ. ರಾಯರ ಸಾಂಗ್ ಕೇಳಿ, ರಾಯರ ದೇವಸ್ಥಾನಕ್ಕೆ ಹೋಗಿ ರಾಯರು ನೋಡಿದ ತಕ್ಷಣ ಅಳು ಬಂದ್ಬಿಡುತ್ತೆ ನಂಗೆ. ಕೈ ಮುಕ್ಕೊಂಡು ನಿಂತ್ಕೊಂಡ ತಕ್ಷಣ ಕಣ್ಣಲ್ಲಿ ದೊಡ್ಡ ಅಂತ ನೀರು ಸುರಿದ್ಬಿಡುತ್ತೆ. ಮನೇಲೂ ಅಷ್ಟೇ ನಾನು ಪೂಜೆ ಮಾಡಿದ ತಕ್ಷಣ
ರಾಯರ ಮಂತ್ರ ಹೇಳಿದ ತಕ್ಷಣ ನಂಗೆ ಅಳು ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟು ಒಂದು ರಾಯರ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನು ನಮ್ಮ ಮನೆ ದೇವ್ರ ವಾರ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ರಾಯರಿಲ್ದಂತೆ ನಾನೇ ಇಲ್ಲ ಅನ್ನೋ ಮಟ್ಟಿಗೆ ನಾನು ರಾಯರ ಆವರಿಸ್ಕೊಂಡ್ಬಿಟ್ಟಿದ್ದೀನಿ. ಕುತ್ರು ರಾಯರು, ಮಿತ್ರು ರಾಯರು, ಯಾರಿದ್ದಾರೆ ರಾಯರಿದ್ದಾರೆ ನಮ್ಮನ್ನು ಕಾಪಾಡ್ತಾರೆ, ಇದೇ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಉದಾಹರಣೆ ಅಂದರೆ ನಿನ್ನೆ ರಾಯರು ಇಲ್ಲಿಂದ ಅಲ್ಲಿವರೆಗೂ ನಮ್ಮನ್ನು ಕರೆಸ್ಕೊಂಡಿದ್ದೆ. ನಾನು ಬೆಳಿಗ್ಗೆ ಎದ್ದು ಮಾಮೂಲಿ ತಿಂಡಿನೂ ಮಾಡ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್. ನೆನೆ ಪೂಜೆನೇ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ತಿಂಡಿನೂ ಮಾಡ್ಕೊಂಬಿಟ್ವಿ. ವರ್ಷಕ್ಕೆ ಹೇಳಿದೆ ಎಲ್ಲ ರೆಡಿ ಮಾಡ್ಕೊಡ್ತೀನಿ, ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಡಮ್ಮ ಅಂತ ಅವಳಿಗೆ ಅಂದಿದ್ದೆ. ನೋಡಿ ಅದೃಷ್ಟ ಅನ್ನೋದು, ನಾನೇ ಪೂಜೆ ಮಾಡ್ಬಿಟ್ಟು ಹೋಗ್ಬೇಕಿತ್ತು. ನಾನೇ ಸಿಟ್ಟು ಮಾಡಿಕೊಂಡು ನಾನೇ ಪೂಜೆ ಮಾಡ್ಬಿಟ್ಟು ನಾನೇ ಅವ್ರ ಮಠಕ್ಕೆ ಹೋದೆ ಅಂತ. ರಾಯರು ಯಾವ್ದಾರು ಒಂದು ರೂಪದಲ್ಲಿ ನಮ್ಮನ್ನು ಅಳಿಸ್ತಾರೆ, ನಗಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಅವ್ರು ಇರೋದೇ ನಮ್ಗೊಂಥರ ಶಕ್ತಿ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ರಾಯರು ಬಂದಮೇಲೆ ನನಗೇನಿದೆ, ನಂಗೆ ರಾಯರಿದ್ದಾರೆ ಅನ್ನೋದೊಂದೇ. ಯಾರೇ ಕೈ ಬಿಡಲಿ, ತಂದೆ ತಾಯಿ ಕೈ ಬಿಟ್ರು, ಯಾರು ಕೈ ಬಿಟ್ರು ನಂಗೆ ರಾಯರು ನನ್ನ ಜೊತೆ ನಿಂತ್ಕೋತಾರೆ, ನನಗೆ ಎಲ್ಲದರಲ್ಲೂ ಒಂದು ಒಳ್ಳೇದು ಮಾಡ್ತಾರೆ ಅಂತ ನಂಬಿರೋದೇ ರಾಯರನ್ನ ಫ್ರೆಂಡ್ಸ್. ಅವರ ರಾಯರ ಬಗ್ಗೆ ಮಾತಾಡ್ತಿದ್ರೆ ಪದಗಳ ಸಾಲಲ್ಲ, ಅಳಕ್ಕೂ ಸ್ಟಾರ್ಟ್ ಆಗ್ಬಿಡ್ತಿದ್ದು ನಾನಂತೂ. ಇವಾಗ ಸ್ವಲ್ಪ ಬನ್ನಿ ಸಲಾಡ್ ಮಾಡ್ಕೊಂಬಿಡೋಣ. ಫಸ್ಟ್ ಸಲಾಡ್ಗೆ ಏನೇನು ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ನಾನು ಹೆಸರು ಕಾಳು ನೆನೆ ಹಾಕಿರೋದು ಸ್ವಲ್ಪ ಮೊಳಕೆ ಬಂದಿದೆ, ಮತ್ತು ಹಾಗೆ ಕಡಲೆಕಾಳು ಮೊಳಕೆ ಬಂದಿದ್ದಿಲ್ಲ, ಹಾಗೆ ತೊಗೊಂಡಿದ್ದೀನಿ ಸ್ವಲ್ಪ ನೆನೆ ಹಾಕಿರೋದ್ರೆ. ಹಾಗೆ ಕ್ಯಾರೆಟು, ಈರುಳ್ಳಿ, ಮತ್ತು ಹಾಗೆ ಟೊಮೊಟೊ ಹಣ್ಣು, ಪೆಪ್ಪರ್ ಪೌಡ್ರು, ಮತ್ತು ಹಾಗೆ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಫ್ರೆಂಡ್ಸ್, ಇದಕ್ಕೆ ನಿಂಬೆಹಣ್ಣು ಬೇಕಾದರೆ ತೊಗೊಳ್ಳಿ, ನಿಮಗೆ ನಾನು ಸ್ಕಿಪ್ ಮಾಡಿದ್ದೀನಿ ನಿಂಬೆಹಣ್ಣು. ಹೆಸ್ರು ಕಾಳು ತಿನ್ನೋದ್ರಿಂದನೂ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೆಸ್ರು ಕಾಳು, ಕಡಲೆಕಾಳು ಎಲ್ಲ ನೆನೆಸಿ ಒಂದು ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ, ಯಾಕೆ ಹೊಟ್ಟೆ ಹಶು ಅಂತಂದಾಗ ಈ ಕಾಳು ಎಷ್ಟು ನಾವು ನೆನೆಸಿರೋ ಅಂಥ ಕಾಳುಗಳನ್ನ, ಮೊಳಕೆ ಕಟ್ಟಿರೋ ಕಾಳುಗಳು, ಸೊಪ್ಪು, ತರಕಾರಿ ಇದೆಲ್ಲ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಸಹಕಾರಿ ಆಗುತ್ತೆ. ಫ್ರೆಂಡ್ಸ್, ಹಸಿ ತಿನ್ನೋಕ್ಕೆ ಒಂಥರ ಹಿಂಸೆ ಅನ್ನಿಸ್ತದೆ ನನಗೆ. ಹಾಗಾಗಿ ಇದನ್ನು ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳಲ್ಲ, ಬರೀ ಒಂದು ಫ್ರೈ ಮಾಡ್ಕೋತೀನಿ. ಹಸಿ ವಾಸನೆ ಹೋಗೋವರೆಗೂ ಒಂಚೂರು ರೋಸ್ಟ್ ಮಾಡ್ಕೋತೀನಿ ಅಷ್ಟೇ. ಇದಕ್ಕೆ ಬಂದು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈಚೀಚೆಗೆ ನಾನು ಒಂದು ಎಷ್ಟಿಲ್ಲ ಅಂದರೆ 9 ದಿನ ಆಯಿತು ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆದ್ರಿಂದ. ಮುಂಚೆಗೆ ಹೋದರೆ ಇವಾಗ ಎಷ್ಟೋ ಪರವಾಗಿಲ್ಲ. ಹಾಗಾಗಿ ನಾನು ಈಗ ಜಾಸ್ತಿ ಪ್ರೋಟೀನ್ ಇರೋವಂಥ ಐಟಮ್ಸ್ಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ರೈಸ್ ತಿಂದರೆ ನಾನು ದಪ್ಪ ಆಗಿಬಿಡ್ತೀನಿ, ಆಮೇಲೆ ಟಾಬ್ಲೆಟಿಗೆ ಅಡಿಕ್ಟ್ ಆಗಿಬಿಡ್ಬೇಕಾಗತ್ತೆ, ತುಂಬಾ ಕಷ್ಟ ಆಗುತ್ತೆ ಮುಂದೆ ಅಂತ ಅಂದ್ಕೊಂಡು ಸ್ವಲ್ಪ ಈಗ ಎಷ್ಟು ಸಾಧ್ಯನೋ ಅಷ್ಟು ನಾನು ರೈಸ್ ಐಟಮ್ನ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಡಾಕ್ಟ್ರ್ ಸೊಲ್ಯೂಷನು ಅದೇ ಇತ್ತು, ಮೊಳಕೆ ಕಟ್ಟಿರೋ ಕಾಳುಗಳನ್ನ ತಿನ್ನಿ ಅಂತ. ಹಾಗಾಗಿ ಒಂದೇ ಥರ ತಿನ್ನೋಕ್ಕೆ ಬೇಜಾರಾಗುತ್ತೆ. ಸಾಂಬಾರು ಇದು ತಿನ್ನೋದ್ರಿಂದ ಒಂಥರ ಹಿಂಸೆ ಆಗ್ತಾ ಇರುತ್ತೆ, ಒಂದೇ ಏನಪ್ಪ ತಿನ್ನೋದು ಅಂತ. ಹಾಗಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದಕ್ಕೆ ಕ್ಯಾರೆಟು ಮತ್ತು ಹಾಗೆ ಟೊಮೊಟೊ, ಈರುಳ್ಳಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದೆ. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಇದ್ರ ಜೊತೆಗೆ ನಿಂಬೆಹಣ್ಣು ಬೇಕು ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಆದರೆ ನಾನು ನಿಂಬೆಹಣ್ಣು ಹಾಕ್ಕೊಂಡಿಲ್ಲ. ನೈಟ್ ಟೈಮ್ ತಿನ್ನೋದ್ರಿಂದ, ಡೇ ತಿನ್ನೋದಾದರೆ ನಿಂಬೆಹಣ್ಣು ಹಾಕ್ಕೋತೀನಿ, ಸ್ಕಿಪ್ ಮಾಡಿದ್ದೀನಿ. ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ ಪೇಪರ್ ಪೌಡ್ರನ್ನ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಮೇಲೆ ಒಂಚೂರು ಉಪ್ಪು ಹಾಕ್ಕೊಂಡು ಫ್ರೆಂಡ್ಸ್, ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಬೇಕಾದರೂ ಹಾಕ್ಕೋಬೋದು. ಇದ್ರ ಜೊತೆಗೆ ಬೇರೆ ಏನೇನು ತರಕಾರಿ ಬೇಕು ನೀವು ಅದನ್ನು ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ನಾನಿವತ್ತು ಇದ್ರ ಜೊತೆಗೆ ಬರೀ ಕ್ಯಾರೆಟು, ಟೊಮೊಟೊ, ಈರುಳ್ಳಿ ಮಾತ್ರ ತೊಗೊಂಡಿದ್ದೀನಿ. ದಿನ ಒಂದೊಂದು ಹಾಕ್ಕೋತೀನಿ. ಇದಕ್ಕೆ ಬೀಟ್ರೋಟ್ ಹಾಕ್ಕೋಬೋದು, ಎಲೆಕೋಸು, ಮತ್ತು ಹಾಗೆ ಒಂದು ಕ್ಯಾಬೇಜು, ಏನು ಬೇಕಾದರೂ ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡು. ಫ್ರೆಂಡ್ಸ್, ರೆಡಿ ಆಯಿತು. ಈ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಫಸ್ಟ್ ವರ್ಷಕ್ಕೆ ಕೊಟ್ಬಿಡ್ತೀವಿ. ಸೂಪರಾಗಿ ಬಂದೈತೆ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಹಸಿ ತಿನ್ನೋಕ್ಕಾಗಲ್ಲ ಅಂತ ಒಂದು ಚಿಟಿಗೆ ಅರ್ಧ ಸ್ಪೂನ್ಗಿಂತನೂ 1/4 ಇಂಚು ಒಂಚೂರು ಎಣ್ಣೆ ಹಾಕ್ಕೊಂಡೆ, ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಅಷ್ಟೇ ಹಸಿ ಸ್ಮೆಲ್ ಹೋಯ್ತು ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ. ಕ್ಯಾರೆಟು, ಈರುಳ್ಳಿ, ಪೆಪ್ಪರ್ ಪೌಡ್ರ್ ಹಾಕಿರೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಚುರುಮುರಿ ಥರ ಇದೆ ಅಂತ ಫ್ರೆಂಡ್ಸ್. ತುಂಬಾ ಚೆನ್ನಾಗೈತೆ. ಓಡ್ತಾಳೆ ಊಟ ಮಾಡೋ ಟೈಮಲ್ಲ, ಊಟ ಮಾಡಲ್ಲ ಅವಳು. ಅದಕ್ಕೆ ನನ್ನ ಒಂದು ನೈಟು ಡಿನ್ನರ್ ಇದೇನೆ, ಇದನ್ನೇ ತಿನ್ಕೊಂಡು ಮಲ್ಕೋತೀನಿ ಫ್ರೆಂಡ್ಸ್. ರೈಸ್ ತಿನ್ನೋದ್ರಿಂದ ನನಗೆ ಪುನಃ ಥೈರಾಯ್ಡ್ ಜಾಸ್ತಿ ಆಗ್ತೈತೆ. ಹಂಗಾಗಿ ಸ್ವಲ್ಪ ಮುಖ ಎಲ್ಲ ಪುನಃ ಮತ್ತೆ ಊದ್ಕೊಳ್ತೈತೆ. ಮುಖ ಎಲ್ಲ ಊದು
ಎಷ್ಟು ಸಿಕ್ಕಾಬಟ್ಟೆ ಈಗ ಬೆಚ್ಚಿಗಿರ್ಬೇಕು ನಾನು. ಯಾಕಂದರೆ ಟ್ಯಾಬ್ಲೆಟ್ ನುಂಗೋಕ್ಕಾಗಲ್ಲ ಫ್ರೆಂಡ್ಸ್. ಸಾಕಾಗೈತೆ ಈ ಟಾಬ್ಲೆಟ್. ಬೆಳಿಗ್ಗೆ ಎದ್ದ ತಕ್ಷಣ ಟಾಬ್ಲೆಟ್ ಅಂತ ಬೇಜಾರಾಗ್ಬಿಟ್ಟಿದೆ. ಮತ್ತು ಹಾಗೆ ನಾನು ಮೀಶೋದಲ್ಲಿ ಒಂದು ತರಿಸ್ಕೊಂಡೆ. ಲೋಟ ಗಿಡಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನದು ಕ್ವಾಲಿಟಿ ಚೆನ್ನಾಗಿದೆ. ತುಂಬ ಲೋಟಸ್ ಇದೆ ಫ್ರೆಂಡ್ಸ್ ನಮ್ಮ ಮನೇಲಿ. ಆದರೆ ಎಲ್ಲದಕ್ಕೂ ಹಾಕಿ ಇನ್ನೊಂದು 2-3 ಬೇಕಾಗುತ್ತೆ. ಆದರೆ ಸಾಕು ಇದೊಂದು ಅಂತಂದ್ಬಿಟ್ಟು ಒಂದು ತರಿಸ್ಕೊಂಡಿದ್ದೀನಿ ಕುಕ್ಕಿಂಗಲ್ಲಿ ಇಡೋಕ್ಕೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್.